ರಾಜ್ಯದಲ್ಲಿ ಈಗಾಗಲೇ ಎಸ್ಐಆರ್ ಚಾಲ್ತಿಯಲ್ಲಿದೆ. ಸುಮಾರು 84 ಲಕ್ಷ ಮತದಾರರು ಪಟ್ಟಿಯಿಂದ ಹೊರಗೆ ಬಿದ್ದಿದ್ದಾರೆ. ಇದೇ ಸಂದರ್ಭದಲ್ಲಿ ಬೀದರ್ನಲ್ಲಿ ಮತ್ತೊಂದು ಫೇಕ್ ಮತದಾರರ ಜಾಲ ಪತ್ತೆಯಾಗಿದೆ. ಬೀದರ್ನಲ್ಲಿ ಫೇಕ್ ಮತದಾರರ ಜಾಲ ಅಚ್ಚರಿ ಮೂಡಿಸುವ ಮತ್ತು ಬೆಚ್ಚಿ ಬೀಳಿಸುವ 40,000 ನಕಲಿ ಮತದಾರರ ಆರೋಪ. ಒಂದೆರಡಲ್ಲ, ನಕಲಿ ಮತದಾರ ಜಾಲದ ಕುರಿತು ಜೆಡಿಎಸ್ ಆರೋಪ. ದಾಖಲೆ ಬಹಿರಂಗಪಡಿಸಿದ ಸೂರ್ಯಕಾಂತ್ ನಾಗಮಾರಪಳ್ಳಿ. ಹೆಸರು ವಿಳಾಸ ಇಪಿಐಸಿ ಸಂಖ್ಯೆಯೊಂದಿಗೆ ಚುನಾವಣಾ ಆಯೋಗಕ್ಕೆ ದೂರು. ನಕಲಿ ಮತದಾರರ ಪ್ರಕರಣದಲ್ಲಿ ಉನ್ನತ ಮಟ್ಟದ ತನಿಖೆಗೂ ಆಗ್ರಹ. ಅಕ್ರಮದಲ್ಲಿ ಕೆಲ ರಾಜಕಾರಣಿಗಳು ಅಧಿಕಾರಿಗಳ ಕೈವಾಡದ ಆರೋಪವೂ ಇದೆ. ಕಳೆದ ಚುನಾವಣೆ ಫಲಿತಾಂಶದ ಮೇಲೂ ಜೆಡಿಎಸ್ ಅನುಮಾನವನ್ನು ಪಟ್ಟಿತ್ತು. ಮತದಾರರ ಪಟ್ಟಿ ಸಂಪೂರ್ಣ ಮರುಪರಿಶೀಲನೆ ಮಾಡೋದಕ್ಕೂ ಒತ್ತಾಯ. ಒಟ್ಟು 2.48 ಲಕ್ಷ ಮತದಾರರ ಪಟ್ಟಿಯಲ್ಲಿ 21,000 ಫೇಕ್ ವೋಟರ್ಸ್ಗಳಿದ್ದಾರೆ. ಫೇಕ್ ಮತದಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಚುನಾವಣಾ ಆಯೋಗ ಮನವಿಯನ್ನು ಮಾಡಿಕೊಂಡಿದೆ. ವೋಟರ್ ಐಡಿಯಲ್ಲಿ ಮಹಿಳೆಯ ಹೆಸರ ಮೇಲೆ ಗಂಡಸರ ಭಾವಚಿತ್ರ. ಹೊರ ರಾಜ್ಯದವರು ರಾಜ್ಯದಲ್ಲಿ ವೋಟರ್ ಕಾರ್ಡ್ ಮಾಡಿಸಿರೋ ಆರೋಪ ಇದೆ. ಬೇರೆ ಬೇರೆ ರಾಜ್ಯದಿಂದ ಬಂದಿರುವಂತಹ ವ್ಯಕ್ತಿಗಳಿಗೆ ಯಾರದ್ದೋ ಹೆಸರು, ಇನ್ಯಾರದ್ದೋ ಫೋಟೋ. ಹೆಂಗಸಿನ ಹೆಸರು ಪಟ್ಟಿಯಲ್ಲಿದ್ರೆ ಫೋಟೋ ಮಾತ್ರ ಗಂಡಸಿನದ್ದು. ವೈರುಧ್ಯಗಳಿದಾವೆ, ವ್ಯತ್ಯಾಸಗಳಿದಾವೆ. ನೋಡಿ ಆರೋಪ. ಡಬಲ್ ಐಡಿಗಳು, ಟ್ರಿಪಲ್ ಐಡಿಗಳು ಡೆತ್ ಆದವ್ರು ಹುಡುಕಿದೀವಿ. ಎಷ್ಟಿದೆ ಈ ಲಿಸ್ಟ್? ನಿಮ್ಗೂ ಇದೊಂದು 2 ಸೆಟ್ ಕೊಡ್ತೀನಿ. ತಾವು ಕೂಡ ಇಸಿಐ ನೆಟ್ ಅಂತಿದೆ, ಅದ್ರಲ್ಲಿ ಒತ್ತಿ ಒಬ್ಬೊಬ್ಬರದ್ದು 3 ಐಡಿ, 4 ವೋಟರ್ ಐಡಿ, 5 ವೋಟರ್ ಐಡಿ ಒಬ್ಬೊಬ್ಬರದ್ದು. ಬೀದರ್ ಕ್ಷೇತ್ರ, ಉತ್ತರ ಬೀದರ್ ಕ್ಷೇತ್ರ ಮಾತ್ರ 21,000 ಇದೆ ಇಲ್ಲಿ. ಅಂಡ್ ನಾನು ಏನ್ ಮಾತಾಡ್ತಾ ಇದ್ದೀನಿ, ವಿತ್ ಡಾಕ್ಯುಮೆಂಟ್ಸ್, ವಿತ್ ಎವಿಡೆನ್ಸ್, ವಿತ್ ದೇರ್ ನೇಮ್ಸ್. 2 ಕಡೆ ಇರ್ತಕ್ಕಂಥದ್ದು, 2 ಕಡೆ ಇರ್ತಕ್ಕಂಥದ್ದು, 3 ಕಡೆ ಇರ್ತಕ್ಕಂಥದ್ದು, 2-3 ವೋಟರ್ ಐಡಿ ಇರ್ತಕ್ಕಂಥದ್ದು, ವಿತ್ ನಂಬರ್ಸ್, ವಿತ್ ಪ್ರೂಫ್. ಈ ಡಾಕ್ಯುಮೆಂಟ್ ಇಟ್ಕೊಂಡಿದೀವಿ ಇಲ್ಲಿ. ಈ ಡಾಕ್ಯುಮೆಂಟ್ ಸೆಟ್ ಕೂಡ ತಂಗೂ ಕೊಡ್ತೀವಿ. ನಾನು ಈಗಲೇ ಮಾಧ್ಯಮ ಮಿತ್ರರೇ, ತಾವು ಕೂಡ ಮೊನ್ನೆನೂ ಮಾಧ್ಯಮದಲ್ಲಿ ಈ ವಿಷಯನ ಬರೆದಿದ್ರಿ. 40,000 ಇಲ್ಲಿ ಮತದಾರರ ಪಟ್ಟಿ ಇಲ್ಲಿ ಸಿಗ್ತದೆ ಅಂತ. ನಾನು ಕೂಡ DC ಅವರು ಕೂಡ ದೂರು ಕೊಟ್ಟಿದ್ದೆ, ಹಾಗೂ ಸ್ಟೇಟ್ ಎಲೆಕ್ಷನ್ ಕಮಿಷನರ್ಗೂ ಕೊಟ್ಟಿದ್ವಿ, ಸೆಂಟ್ರಲ್ ಎಲೆಕ್ಷನ್ ಕಮಿಷನರ್ಗೂ ಕೂಡ ಮೇಲ್ ಮಾಡಿದ್ವಿ, ಪತ್ರ ಬರೆದಿದ್ವಿ. ನಮ್ಮ ಪಕ್ಷದ ವರಿಷ್ಠ ಕುಮಾರಸ್ವಾಮೀಜಿ ಅವರು ಕೂಡ, ಹಾಗೂ ಮತ್ತೆ ನಮ್ಮ ಪ್ರಹ್ಲಾದ್ ಜೋಶಿ ಅವರು ಹೋಗಿ ಜ್ಞಾನೇಶ್ ಜಿ ಅವರಿಗೆ ಭೇಟಿಯಾಗಿ ಅವರು ಕೂಡ ಈ ಮಾಹಿತಿಯನ್ನ ತಿಳಿಸಿದ್ದಾರೆ. ಮತದಾರರ ಲಿಸ್ಟ್ ಡಬಲ್ ಐಡಿಗಳು, ಟ್ರಿಪಲ್ ಐಡಿಗಳು ಡೆತ್ ಆದವ್ರು ಹುಡುಕಿದೀವಿ. ಎಷ್ಟಿದೆ ಈ ಲಿಸ್ಟ್? ನಿಮ್ಗೂ ಇದೊಂದು 2 ಸೆಟ್ ಕೊಡ್ತೀನಿ. ಆಘಾತಕಾರಿ ಇದೆಲ್ಲ. ಮತದಾರರ ಮತದಾನದ ಹಕ್ಕು ಸಂವಿಧಾನ ಕೊಟ್ಟಿರುವಂತಹ ಮಹತ್ವದ ಹಕ್ಕು ಮತ್ತು ಅಧಿಕಾರ. ಆ ಹಕ್ಕು ಚಲಾವಣೆಯಲ್ಲೂ ನಕಲಿ ಮತದಾನ ಹಕ್ಕು ಚಲಾಯಿಸಲಾಗುತ್ತೆ ಅನ್ನೋದಾದ್ರೆ ಒಂದೊಂದು ಡೇಂಜರ್ ಆದಂತಹ, ಅಪಾಯ ತರಬಲ್ಲದಂತಹ ಒಂದು ವಿಚಾರ ಆಯಿತು. ಸರಿ, ವೋಟರ್ ಕಾರ್ಡ್ಗಳಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಸಾಮಾನ್ಯವಾಗಿ ಮೇಜರ್ ಆಗಿ ನಮಗೆ ಕಾಣಿಸುತ್ತೆ. ಕೆಲವೊಮ್ಮೆ ವೈಫ್ ಆಫ್ ಅಂತಿದ್ದು ಮಗನ ಹೆಸರು ಕೂಡ ಬರೋದನ್ನು ನಾವು ಗಮನಿಸಿದ್ದೀವಿ. ಗಂಡನ ಹೆಸರು ಜಾಗದಲ್ಲೂ ಮಗನ ಹೆಸರು, ಇನ್ನು ಹೆಸರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗೋದು, ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಆ ವೋಟರ್ ಲೀಸ್ಟಿನ ಹೆಸರು ಬೇರೆ, ಲಿಂಗವೇ ಬೇರೆ. ಇಲ್ಲಿ ಹೆಸರು ಬದಲಾವಣೆ ಆಗಿರುವುದಲ್ಲ, ಬದಲಾಗಿ ಲಿಂಗವೇ ಬದಲಾಗಿರುವುದು, ಸೆಕ್ಸ್ ಬದಲಾಗಿದೆ. ಫಿಮೇಲು, ಭಾವಚಿತ್ರ ಮೇಲು. ಇದು ಹೆಂಗೆ ಸಾಧ್ಯ? ಬೀದರ್ನಲ್ಲಿ ಫೇಕ್ ಮತದಾರರ ಜಾಲ, ಇನ್ನು ಇದು ಆರೋಪ ಮಾಡ್ತಾ ಇರೋದು ಜೆಡಿಎಸ್. 40,000 ನಕಲಿ ಮತದಾರರ ಆರೋಪ. ನಕಲಿ ಮತದಾರ ಜಾಲದ ಕುರಿತು ಜೆಡಿಎಸ್ ಆರೋಪವನ್ನು ಮಾಡಿದೆ. ಇನ್ನು ದಾಖಲೆಯನ್ನು ಬಹಿರಂಗಪಡಿಸಿದ ಸೂರ್ಯಕಾಂತ್ ನಾಗಮಾರಪಳ್ಳಿ. ನಾನು ಕೇವಲ ಮೌಖಿಕವಾದಂಥ ಆರೋಪ ಮಾಡ್ತಾ ಇರೋದಲ್ಲ, ನನ್ನ ಬಳಿ ಅದಕ್ಕೆ ಸಂಬಂಧಪಟ್ಟ ಎಲ್ಲ ಪೇಪರ್ ಡಾಕ್ಯುಮೆಂಟ್ ಇದೆ. ಹೆಸರು, ವಿಳಾಸ, ಇಪಿಐಸಿ ಸಂಖ್ಯೆಯೊಂದಿಗೆ ಚುನಾವಣಾ ಆಯೋಗಕ್ಕೂ ಕೂಡ ದೂರನ್ನು ಕೊಡಲಾಗಿದೆ ಎನ್ನುವಂತಹದ್ದು ಅವರ ಆರೋಪದಲ್ಲಿ ಉಲ್ಲೇಖ ಮಾಡಿದರು. ನಕಲಿ ಮತದಾರರ ಪ್ರಕರಣದಲ್ಲಿ ಉನ್ನತ ಮಟ್ಟದ ತನಿಖೆಗೆ ಆಗ್ರಹ. ಅಂದರೆ ಇದೊಂದು ಇನ್ವೆಸ್ಟಿಗೇಷನ್ ಆಗಬೇಕು. ಕಳೆದ ಎಲೆಕ್ಷನ್ ಫಲಿತಾಂಶದ ಮೇಲೂ ಜೆಡಿಎಸ್ ಅನುಮಾನವನ್ನು ಪಟ್ಟಿದೆ. 138 ಸ್ಥಾನ ಗೆದ್ದಂತಹ ಕಾಂಗ್ರೆಸ್ಸಿನ ವಿಜಯದ ಹಿಂದೆಯೂ ಅನುಮಾನಗಳಿದೆ ಅಂತ ಹೇಳ್ತಾರೆ ಸೂರ್ಯಕಾಂತ್. ಮತದಾರರ ಪಟ್ಟಿ ಸಂಪೂರ್ಣ ಮರುಪರಿಶೀಲನೆ ಮಾಡೋದಕ್ಕೆ ಒತ್ತಾಯವನ್ನು ಮಾಡಲಾಗ್ತಾ ಇದೆ. ಒಟ್ಟು 2.48 ಲಕ್ಷ ಮತದಾರರ ಪಟ್ಟಿಯಲ್ಲಿ 21,000 ಫೇಕ್ ವೋಟರ್ಸ್ಗಳಿದ್ದಾರೆ. ಇನ್ನು ಫೇಕ್ ಮತದಾರರ ವಿರುದ್ಧ ಕಠಿಣ ಕ್ರಮಕ್ಕೆ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ವೋಟರ್ ಐಡಿಯಲ್ಲಿ ಮಹಿಳೆಯ ಹೆಸರ ಮೇಲೆ ಗಂಡಸರ ಭಾವಚಿತ್ರವನ್ನಿಟ್ಟು ಹೊರ ರಾಜ್ಯದವರು ರಾಜ್ಯದಲ್ಲಿ ವೋಟರ್ ಕಾರ್ಡ್ ಮಾಡಿಸಿರೋ ಆರೋಪ ಇದೆ. ಒಟ್ಟಾರೆ ಸೂರ್ಯಕಾಂತ್ ನಾಗಮಾರಪಳ್ಳಿ
ಗಂಭೀರವಾದಂಥ ಆರೋಪವನ್ನು ಮಾಡಿದ್ದಾರೆ. ಇನ್ನು ಕಳೆದ ಬಾರಿ ಕಾಂಗ್ರೆಸ್ ಗೆದ್ದಿದ್ದು ಕೂಡ ಇದೇ ನಕಲಿ ಮತದಾರ ಅಥವಾ ಮತದಾನದ ಈ ಕಾರಣದಿಂದ ಎನ್ನುವಂಥ ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಮುಂದಕ್ಕಿದು ಬೇರೆ ಬೇರೆ ಪೊಲಿಟಿಕಲ್ ಮಜಲು, ಪೊಲಿಟಿಕಲ್ ಟರ್ನನ್ನು ಪಡೆದುಕೊಳ್ಳುತ್ತಾ ಕಾದು ನೋಡಬೇಕು. ಸೊ ನಕಲಿ ಮತದಾರ ಹೆಂಗಾಯಿತು, ಇದಕ್ಕೆ ಯಾರ್ಯಾರು ಬೆಂಬಲಿಸಿದ್ರು, ನಿಜಕ್ಕೂ ಕೂಡ ಈ ಗೊಂದಲಮಯವಾದಂಥ ವೋಟರ್ ಐಡಿಯ ಮುಖೇನ ಅವರೇನಾದರೂ ಈ ಹಿಂದೆ ಮತ ಚಲಾಯಿಸಿದಾರ, ಎಲ್ಲದರ ಬಗ್ಗೆಯೂ ಕೂಡ ತನಿಖೆ ಆಗಬೇಕು ಅಂತೇಳಿ ಆರೋಪ ಕೇಳಿ ಬಂದಿದೆ.